ಕಲ್ಪನೆ ಮಾಡ್ಕೋರಿ, ಒಂದು ಟಾಂಗಾದಾಗ ಹೊಂಟಿರಿ ಅಂತ ಇಟ್ಕೋರಿ. ನೀವು ಕುದುರೆ ಗಾಡಿಯೊಳಗೆ ಹೊಂಟಿರಿ. ಕುದುರೆ ಗಾಡಿಯೊಳಗೆ 2 ಭಾಗ ಅದ, ಒಂದು ಕುದುರೆ ಅದ, ಒಂದು ಬಂಡಿ ಅದ. ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು? ಬಂಡಿಗೆ ಹೊಡಿತೀರೋ ಕುದುರೆಗೆ ಹೊಡಿತೀರೋ? ಬಂಡಿಗೆ ಹೊಡೆದ್ರೆ ಉಪಯೋಗ ಇಲ್ಲ, ಕುದುರೆಗೆ ಹೊಡಿಬೇಕು ಅಲ್ಲ? ಅದೇ ರೀತಿ ಮನ್ಯಾಗ ಮಗು ಕೂತದ, ಶಾಲೆಯೊಳಗೆ ಕೂತದ, ಓದಂಗಿಲ್ಲ ಅಂತದ ಹುಡುಗ. ಅವನೊಳಗೂ 2 ಭಾಗ ಅದ, ಒಂದು ದೇಹ ಒಂದು ಮನಸ್ಸು ಅಂತದ. ಓದುವುದಿಲ್ಲ ಅನ್ನೋದು ಯಾವುದು? ದೇಹನೋ ಮನಸ್ಸೋ? ಮನಸ್ಸು. ದೇಹ ಅಲ್ಲೇ ಕೂತು ಅದೇನು ಮಾಡ್ತದೆ ಪಾಪ? ಓದುವುದಿಲ್ಲ ಅನ್ನೋದು ಮನಸ್ಸು, ಆದ್ರೆ ಹೊಡಿಯೋದು ನಾವು ದೇಹಕ್ಕೆ ಹೊಡಿತೀವಿ. ಮತ್ತು ಬಂಡಿಗೆ ಹೊಡೆದಂಗಲ್ಲ ಅದು. ಯಾಕೆ ಹೊಡಿಬೇಕು? ಯಾಕೆ ಗೊತ್ತದ? ನಮ್ಮ ತಪ್ಪಲ್ಲದು. ಮನಸ್ಸಿಗೆ ಹೆಂಗೆ ಹೊಡಿಬೇಕು ಅಂತ ಗೊತ್ತಿಲ್ಲ ನಮ್ಗೆ, ಅದಕ್ಕೆ ದೇಹಕ್ಕೆ ಹೊಡಿತೀವಿ ನಾವು. ಮನಸ್ಸು ಹೊಡಿಯೋದು ಗೊತ್ತಾತಂದ್ರೆ ಕಲಾ ನಮಗೆ, ಶಿಕ್ಷಕರಿಗಾಗಲಿ ಪಾಲಕರಿಗಾಗಲಿ ದೇಹಕ್ಕೆ ಹೊಡಿಯೋ ಕಾರಣ ಇಲ್ಲ. ಮತ್ತು ಹೊಡಿದು ಯಾವಾಗ? ಸಣ್ಣ ಹುಡ್ರೆ ಹೊಡಿದು ನಾವು, ಡಿಗ್ರಿ ಹುಡುಗರು ಹೊಡೆಯಂಗಿಲ್ಲ ನಾವು. ಈಗ ಗುಡಿಯೊಳಗೆ ಬಲಿ ಕೊಡ್ತಾರಲ್ಲ, ಯಾರು ಕೊಡ್ತಾರ? ಕುರಿ ಕೋಳಿ ಇಂಥವು ಕೊಡ್ತಾರೆ. ಸಿಂಹ ಹಿಡಿದು ಕೊಟ್ಟದ್ದು ನೋಡ್ರಿ ರೀ, ಸಿಂಹ ಹುಲಿ ಒಬ್ಬರು ಕೊಡಂಗಿಲ್ಲ. ಕಾರಣ ಇಷ್ಟೇನೆ, ಅಸಹಾಯ ಮಕ್ಕಳ ಪಾಪ ಸಣ್ಣ ಇರ್ತಾವೆ. ಆ ಮನಸ್ಸನ್ನು ಹಿಡ್ಕೊಳ್ಳೋ ಕಲೆ ಕಲ್ಕೋಬೇಕೆ ಹೊರತಾಗಿ ದೇಹ ಹೊಡೆದ್ರೆ ಪ್ರಯೋಜನ ಇಲ್ಲ. ಆ ಹುಡುಗ ಹೇಳಲಿಕ್ಕೆ ಶುರು ಮಾಡ್ರಿ, ಯು ಆರ್ ಗುಡ್, ಯು ಆರ್ ಗುಡ್. ಅವನಲ್ಲಿರೋದು ಒಳ್ಳೇದನ್ನು ಗುರುತಿಸಿ ಹೇಳೋದು ಜಾಸ್ತಿ ಮಾಡ್ಬೇಕು ನಾವು. ಅಯ್ಯೋ ನನಗೆ ಗೊತ್ತಾಗ್ಬಿಟ್ಟು ನೀವು ಫೇಲ್ ಆಗ್ತೀಯ ಅಂತ ಕೆಲವು ಪೇರೆಂಟ್ಸ್ ಹೇಳೋದು ನೋಡಿದ್ದೀನಿ ನಾನು. ನನಗೆ ಗೊತ್ತಿತ್ತು ನೀವು ಫೇಲ್ ಆಗ್ತಾನಂತ, ಅವತ್ತೇ ಗೊತ್ತಿತ್ತು ನನಗೆ. ಗೊತ್ತಿದ್ರು ಸುಮ್ಮನೆ ಯಾಕೆ ಕೂತಿದ್ರಿ? ಅದು ಫೇಲ್ ಆದ್ಮೇಲೆ ಹೇಳೋದು ನಾವು, ನನಗೆ ಗೊತ್ತಿತ್ತು ನೀವು ಫೇಲ್ ಆಗ್ತೀಯ ಅಂತ. ಅದಕ್ಕೆ ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ನಿಮ್ಮ ಮಗ ನೀ ದಡ್ಡ 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 ಅಂತ ಕರೆದ್ರೆ ಅವನು ದಡ್ಡ ಆಗೇ ತೋರಿಸ್ತಾನೆ ನಿಮ್ಗೆ. ಯು ಕಂಟಿನ್ಯೂ ಟು ಕಾಲ್ ಯುವರ್ ಸನ್ ಎನ್ ಇಡಿಯಟ್, ಯು ಪ್ರೂವ್ಸ್ ಯು ರೈಟ್ ಅಂತ. ಅದು ಬೇಕಿಲ್ಲ ಅಂದರೆ ಬರೀ ಎತ್ತರಿಸಿ ಕೂಡಿಸ್ಬೇಕು ಅಂತಲ್ಲ, ಶಿಸ್ತು ಮಾಡೋಣ ಅಂತ. ಅದಕ್ಕೊಂದು ಸಣ್ಣ ಕೆಲಸದ. ಮೊದಲಿನ 5 ವರ್ಷ ಏನದ ಮಕ್ಕಳದು ಬಹಳ ಪ್ರೀತಿ ಕೊಡಿ. ಲಾಲಯೇತ್ ಪಂಚವರ್ಷಾಣಿ ಅಂತ ಮಾತು. ಮೊದಲಿನ 5 ವರ್ಷ ದಯವಿಟ್ಟು ಕೆಟ್ಟ ಸುದ್ದಿ ಹೇಳಬೇಡ್ರಿ ಮಕ್ಕಳಿಗೆ. ಕೆಟ್ಟ ಸುದ್ದಿ ಇಲ್ಲ ಅಂತಲ್ಲ ಜಗತ್ತಿನಾಗ, ಬಹಳ ಕೆಟ್ಟವು. ಆದ್ರೆ ಮಕ್ಕಳಿಗೆ ಹೇಳೋ ಕಾರಣ ಇಲ್ಲ. ಯಾಕೆ ಹೇಳ್ತೀನಂದ್ರೆ, ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ನೆಗೆಟಿವ್ ಫೀಲಿಂಗ್.